New regional political outfit in Karnataka. The political scene is gaining momentum with the new faces and the formation of new outfit by the influencers in politics. It may be noted that the former Union Minister C.M. Ibrahim had also formed a new political outfit in recent past. Now it is K.N. Jagdish Kumar, a former AAP functionary in Karnataka, who flouted a new political outfit called Youngsters Empowerment Party, which was flaunted at a press conference with his supporters waving party flags at the conference hall. Unlike every politician, the blame game to boast their ideology by demeaning others was visible, particularly over D.K. Shivakumar-led Congress government in the state. Speaking on the occasion, Jagdish asserted that they shall take the movement to 30,000 villages spread across Karnataka. They were of the opinion that the condition of the government schools is pathetic. The need to address on priority will be their topmost agenda. Speaking further, Jagdish asserted the pathetic condition of farming community who are facing gross discrimination by the political leadership in the state. Today's press meet signifies once again that such parties take before dusk and die before dawn with little or no clarity of functioning. He was categorical in blaming all the three major political parties in the state for the sorry state of affairs in Karnataka. 2010ರಲ್ಲಿ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ನಾನು ಹಾಸ್ಪಿಟಲ್ ಆಗಬೇಕಾದ್ರೆ ಹೋರಾಟ ಶುರು ಮಾಡಿದ್ರು, ಜೈಲಿಗೆ ಹಾಕಿದ್ರು. ಓಕೆ, ಸೊ ಏನೋ ಜನಗಳು ಒಳ್ಳೆದಾಗಲಿ ಅಂತ ಶುರು ಮಾಡಿದಂತ ಈ ಹೋರಾಟ ಕಳೆದ 16 ವರ್ಷಗಳಲ್ಲಿ ಒಂದು ಪಕ್ಷವನ್ನ ಇಟ್ಕೊಂಡು ಜನರ ಮುಂದೆ ಬರಬೇಕು ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ಓಕೆ, ನಾನು ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ 2020 ಕೆಲಸ ಮಾಡಿದೆ, ರಾಜ್ಯವ್ಯಾಪಿ ಸಂಘಟನೆ ಮಾಡಿದ್ದೆ. ಬಟ್ ಇವತ್ತಿನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, 3 ಪಕ್ಷಗಳಿದೆ, 3 ಪಕ್ಷಗಳು ಕೂಡ ಸಾಮಾನ್ಯ ಜನರು ಹೋಗ್ಬೇಕು, ಸಾಮಾನ್ಯ ಜನರ ತೆರಿಗೆ ಬೇಕು, ಸಾಮಾನ್ಯ ಜನರಿಗೆ ಅಧಿಕಾರ ಕೊಡುವಂತ ಅಧಿಕಾರ ಇಟ್ಕೊಂಡು ಮಜಾ ಮಾಡಬೇಕು. ಕಳೆದ 40 ವರ್ಷದ ರಾಜಕೀಯದಲ್ಲಿ ಅದು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಮಾಫಿಯಾ ರಾಜಕಾರಣಿಗಳು ಇವತ್ತು ನಮ್ಮ ದೇಶವನ್ನ, ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ. ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಇರಬೇಕಾದಂತ ಸಂವಿಧಾನದ ಆಡಳಿತದಲ್ಲಿ ಇವತ್ತು ಮಾಫಿಯಾಗಳಿಂದಾನೇ ಆಗುವಂತ ಪರಿಸ್ಥಿತಿ ಬಂದಿದೆ. ಕಾಯ್ತಾರೆ ಸಾಮಾನ್ಯ ಜನರ ಹತ್ರ 50 ರೂಪಾಯಿ ಕೂಡ ಕೆಲವೊಂದು ಟೈಮ್ ಗತಿ ಇರಲ್ಲ. ಹಂಗಂದ್ರೆ ದುಡ್ಡಿಲ್ದವನು ಯಾವುದೇ ಅಂದ್ರೆ ನೈತಿಕ ಮೌಲ್ಯ ಏನಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗಿದೆ ಅಂತ. ಇವನ್ ಜೆಡಿಎಸ್ ಪಕ್ಷನೂ ಅಷ್ಟೇ MLC ಗೆ ನಿಂತ್ಕೊಂಡಿರೋದು 147 ಕೋಟಿ ಡಿಕ್ಲೇರ್ ಮಾಡಿರುವಂತ ಗೋವಿಂದರಾಜು ಅಂತವ್ರನ್ನ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ನಿಮ್ಮಪ್ಪ ರಾಜಕೀಯದಲ್ಲಿ ಇದ್ದನು, MP MLC ಆಗಿದ್ರೆ ಇವತ್ತು ನಮ್ಗೆ ಜಾಗ ಇದೆ. ನಮ್ ತರ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ರಾಜಕೀಯದಲ್ಲಿ, ವಿಧಾನಸೌಧದಲ್ಲಿ ಯಾವುದೇ ಜಾಗ ಇಲ್ಲ ಅನ್ನೋದು ಇವತ್ತಿನ ಮಾಫಿಯಾ ರಾಜಕಾರಣಿಗಳ ಒಂದು ದಿಟ್ಟ ಸೂಚನೆ ಆಗಿದೆ. ಹಾಗಾಗಿ ಬಡವರ ಮಕ್ಕಳು, ಸಾಮಾನ್ಯ ಜನರ ಮಕ್ಕಳು MLA ಗೆ ಬರಬೇಕು, ಜನ ವೋಟ್ ಹಾಕ್ತಾರೆ. ಆ ರೀತಿಯ ಒಂದು ಸಂಘಟನೆ ನಾವು ಮಾಡ್ತೀವಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅಕ್ರಾಸ್ ಕರ್ನಾಟಕ ಒಂದು ದೊಡ್ಡ ಸಂಘಟನೆಯನ್ನ ಮಾಡ್ತೀವಿ. ಹಳ್ಳಿಯಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಇದನ್ನ ಮಾಡ್ತೀವಿ. ಜನರು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಇವತ್ತಾನೆ ಕಂಡುಬಿಡ್ತಾ ಇದೀವಿ. ಇವತ್ತು ಒಂದು ರೀತಿಯ ಹೊಸ ಊಟನ್ನ ಈ ಒಂದು ಐ ಥಿಂಕ್ ಯಂಗ್ಸ್ಟರ್ ಪಾರ್ಟಿಯ ಮೂಲಕ ಒಂದು ಹೊಸ ರಾಜಕೀಯ ಚಳುವಳಿಯನ್ನ ತರ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲ ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸೇರಿ ಬದಲಾವಣೆ ಮಾಡಬೇಕು ಅಂದ್ರೆ ಜೊತೆ ಸೇರಿ ಬದಲಾವಣೆ ಮಾಡೋಣ ಅಂತ ಹೇಳುತ್ತಾ ನನ್ನ 2 ಮಾತು ಅಂತ ಹೇಳಲ್ಲ, ಸಾಕಷ್ಟು ಮಾತಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಹಾಗೂ ಈ ರಾಜ್ಯದ ನಮ್ಮ ಪಕ್ಷದಿಂದ ಚೀಫ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟ್ ಅಂತ ಏನ್ ಹೇಳ್ತೀವಿ ನಾವು, ಒಂದು ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗಿ ನಾವು ಜಗದೀಶ್ ಸಾಹೇಬ್ರನ್ನ ಕಣಕ್ಕಿಳಿಸಿದೀವಿ. ನಮ್ಮ ಕೈಲಾಗೋದಿಷ್ಟೇ. ಯಾಕಂತ ಹೇಳಿದ್ರೆ ನೀವು ಮುಂದಕ್ಕೆ ಈ ರಾಜ್ಯದ ಜನಕ್ಕೆ, ಯಾಕಂದ್ರೆ ಅವರು 16 ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಈ ರಾಜಕೀಯ ಚಟುವಟಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಯಾರಾದ್ರೂ ಒಂದು ಹಳ್ಳಿಯಿಂದ ಒಂದು ಸಣ್ಣ ಸುದ್ದಿ ಕೊಟ್ಟರು ಕೂಡ ಅದಕ್ಕೆ ವಿಡಿಯೋ ಮಾಡಿ ತನ್ನ ಕೈಲಾದಷ್ಟು ಫೈಟ್ ಮಾಡುವಂತ ಗುಣ
ಬಹಳಷ್ಟು ಜನ ಇವರು ಒಂದು ಪೋಸ್ಟ್ ಮಾಡ್ತಾರೆ, ಹೊಸ ಪಕ್ಷವನ್ನು ಲಾಂಚ್ ಮಾಡ್ತೀನಿ ಅಂತ. ಅದು 9 ಲಕ್ಷ ಜನ ನೋಡಿ ನಮ್ಗೆಲ್ಲ ಫೋನ್ ಮಾಡಿ ನಮ್ಗೆ ಕನ್ಫರ್ಮ್ ಆಯ್ತು ನಿಮ್ಮ ಪಕ್ಷದಲ್ಲಿ ಇದು ನನ್ನ ಪಕ್ಷ ಅಲ್ಲ, ಇದು ಇವರ ಪಕ್ಷ, ಇವರು ಬಯಸಿರುವಂತ ಪಕ್ಷ. ಈ ರಾಜ್ಯದಲ್ಲಿ ಏನೇ ಬೇಕಾಗಿದ್ದರೂ ಕೂಡ